ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಶಾಂತಿ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಕಾಫಿ ಕುಡಿತಿರ್ತಾಳೆ. ಆದರೆ ಅವಳು ಕೆಂಪು ಕಲರ್ ಸೀರೆನ ಉಟ್ಕೊಂಡಿರೋದಿಲ್ಲ. ಅದನ್ನ ನೋಡಿ ಮನೋಜ ಮತ್ತೆ ರೂಮ್ಗೆ ಹೋಗಿ, ನೋಡಿದ್ಯಾ ಅಮ್ಮ ಹೇಳಿದ ಮಾತು ಕೇಳಿಬಿಡ್ತಾರೆ ಅಂತಂದೆ, ಎಲ್ಲಿ ಕೆಂಪು ಕಲರ್ ಸೀರೆನ ಉಟ್ಕೊಂಡೇ ಇಲ್ವಲ್ಲ ಅಮ್ಮ ಅಂತ ಮನೋಜ ಕೇಳ್ತಿರುವಾಗ, ಅತ್ತೆ ಅದನ್ನೆಲ್ಲ ಮೀರೋರು ಅಲ್ವೇ ಅಲ್ಲ ಮನೋಜ್, ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸರಿ ವೆಯ್ಟ್ ಮಾಡಿ ನೋಡೋಣ ಇರಿ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಹೇ ಮನೋಜ ಬಾರೋ ಇಲ್ಲಿ ತಿಂಡಿ ಮಾಡುವಂತೆ ಅಂತ ಶಾಂತಿ ಕರೀತಾಳೆ. ಸರಿ ಬಾ ಅಮ್ಮ ಕರಿತಾ ಇದ್ದಾರೆ, ಹೋಗಿ ತಿಂಡಿ ಮಾಡ್ಕೊಂಡು ಬರೋಣ ಅಂತ ಮನೋಜ ಕರೆದಾಗ, ಬೇಡ ಮನೋಜ್ ನೀವು ಹೋಗಿ, ನಾನು ಬಂದರೆ ಅತ್ತೆ ಬೈತಾರೆ ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ ಪರವಾಗಿಲ್ಲ ಬಾ, ಅದನ್ನ ನೋಡ್ಕೊಂಡ್ರೆ ಆಯಿತು ಅಂತ ಹೇಳಿ ಮನೋಜ ರೋಹಿಣಿನ ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಹೋಗ್ತಾನೆ. ಅಷ್ಟರಲ್ಲಿ ಶ್ರುತಿ ಮತ್ತು ರವಿ ಕೂಡ ಅಲ್ಲಿಗೆ ಬಂದಿರ್ತಾರೆ. ರೋಹಿಣಿ ಅಲ್ಲಿಗೆ ಬಂದು ಇನ್ನೇನು ಊಟ ಕೂತ್ಕೋಬೇಕು ಅನ್ನೋಷ್ಟೊತ್ತಿಗೆ, ಏಯ್ ನೀನು ಯಾಕೆ ಬಂದೆ ಅಂತ ಶಾಂತಿ ರೇಗಾಡ್ತಾಳೆ. ಯಾಕಮ್ಮ ಅವಳೇನು ತಿನ್ನಬಾರ್ದಾ, ಅವಳು ಬಂದು ಕುತ್ಕೊಂಡು ತಿನ್ಲಿ ಬಿಡಮ್ಮ ಅಂತ ಮನೋಜ ಹೇಳ್ತಿರುವಾಗ, ಅದನ್ನೆಲ್ಲ ಆಮೇಲೆ ತಿಂದರೆ ಆಯಿತು, ನೀನು ಬಾಯಿ ಮುಚ್ಕೊಂಡು ತಿನ್ನು ಅಂತ ಹೇಳಿ, ಏಯ್ ನಿನ್ನ ಮೀನು ಜೊತೆ ಸೇರಿಕೊಂಡು ಎಲ್ರಿಗೂ ಊಟ ಬಡಿಸಿ ಅಂತ ಶಾಂತಿ ರೋಹಿಣಿಗೆ ಹೇಳ್ತಾಳೆ. ಸರಿ ಅಂತ ರೋಹಿಣಿ ಕೂಡ ಎಲ್ರಿಗೂ ಬಡಿಸೋದಕ್ಕೆ ಅಂತ ಶುರು ಮಾಡ್ತಾಳೆ. ನಂತರ ಏನೇ ನೀನು ದಿನಾ ದೋಸೆನೇ ಮಾಡ್ತಿರ್ತೀಯಲ್ಲ ಅಂತ ಶಾಂತಿ ಕೇಳ್ತಿರುವಾಗ, ಇಲ್ಲ ಅತ್ತೆ ನೆನೆ ಅಕ್ಕಿ ದೋಸೆ ಮಾಡಿದ್ದು, ಇವಾಗ ಗೋಧಿ ದೋಸೆ ಮಾಡಿದ್ದೀನಿ ಅಂತ ಮೀನಾ ಹೇಳಿದಾಗ, ಯಾವುದಾದ್ರೆ ಏನೇ ಎಲ್ಲನೂ ದೋಸೆನೇ ತಾನೆ ಅಂತ ಶಾಂತಿ ಹೇಳ್ತಾಳೆ. ಅದು ಹಾಗಲ್ಲ ಅತ್ತೆ, ವಾರಕ್ಕೊಂದ್ಸಲ ಗೋಧಿ ದೋಸೆನ ತಿನ್ಬೇಕಂತೆ ಅತ್ತೆ ಅಂತ ಮೀನಾ ಹೇಳಿದಾಗ, ಹೌದಮ್ಮ ಈ ಶುಗರ್ ಇರೋಲ್ಲ ತಿಂತಾರಮ್ಮ ಅಂತ ರವಿ ಹೇಳೋದಕ್ಕೆ ಹೋಗ್ತಾನೆ. ನನಗೇನು ಶುಗರ್ ಇಲ್ಲ ಕಣೋ ಅಂತ ಶಾಂತಿ ಹೇಳಿದಾಗ, ರವಿ ಏನು ಮಾತಾಡದೆ ಸುಮ್ಮನಾಗಿ ಹೋಗ್ಬಿಡ್ತಾನೆ. ಆಗ ಶಾಂತಿ, ಈ ಮನೇಲಿ 2 kg ಸಕ್ಕರೆ ಎಕ್ಸ್ಟ್ರಾ ತರ್ತಾ ಇರೋದೇ ನನಗೋಸ್ಕರನೇ, ನಾನೇ ಹೆಚ್ಚಾಗಿ ಮನೇಲಿ ಸಕ್ಕರೆ ಹಾಕೊಂಡು ತಿನ್ನೋದು ಅಲ್ಲ, ನನ್ನ ಹೆಸರಲ್ಲೇ ಸಕ್ಕರೆ ಬೈಲು ಅಂತ ಇಟ್ಕೊಂಡು ನಾನು ಸಕ್ಕರೆ ತಿನ್ನಲಿಲ್ಲ ಅಂತ ಹೇಗೆ ಹೇಳಿ, ನಾನು ಯಾರಿಗೂ ಕೆಟ್ಟದನ್ನ ಬಯಸಲಿಲ್ಲ, ಅದಕ್ಕೆ ನನಗೆ ಶುಗರೇ ಬರೋದಿಲ್ಲ ಅಂತ ಶಾಂತಿ ಹೇಳ್ತಿರುವಾಗ, ಅತ್ತೆ ಇಡೀ ಪ್ರಪಂಚದಲ್ಲಿ ಲೆಕ್ಕಕ್ಕೆ ತಗೊಂಡ್ರೆ 10% ಶುಗರ್ ಇರೋರೇ ಇದ್ದಾರಂತೆ ಅತ್ತೆ, ಹಾಗಾದ್ರೆ ಅವರೆಲ್ಲ ಏನು ಕೆಟ್ಟವ್ರಾ? ಆ ಥರ ಎಲ್ಲ ಏನೂ ಇಲ್ಲ, ಶುಗರ್ ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಬರ್ಬೋದು, ಯಾರಿಗೆ ಗೊತ್ತು, ನಿಮಗೂ ಶುಗರ್ ಇದ್ರೂ ಇರ್ಬೋದು, ಚೆಕ್ ಮಾಡಿಸ್ಕೋಬೇಕು ತಾನೆ ಅಂತ ಶ್ರುತಿ ಹೇಳಿದಾಗ, ಶ್ರುತಿ ನೀನು ಸುಮ್ಮನೆ ಇರಿ ಅಂತ ರವಿ ಹೇಳ್ತಿರ್ತಾನೆ. ನಂತರ ಅದಕ್ಕೆ ಅತ್ತೆ ಹೇಳ್ತಾ ಇರೋದು, ಇವಾಗ್ಲಿಂದಾನೇ ಈ ಥರದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಶ್ರುತಿ ಹೇಳ್ತಿರುವಾಗ, ಈ ಫೋನ್ ಬಂದಿರೋದೇ ದೊಡ್ಡ ತಪ್ಪಾಗಿ ಹೋಗಿದೆ, ಎಲ್ಲರೂ ಡಾಕ್ಟರ್ಗಳಾಗ್ಬಿಟ್ಟಿದ್ದಾರೆ ಇವಾಗಲ್ಲ ಅಂತ ಶಾಂತಿ ಹೇಳ್ತಿರುವಾಗ, ಶ್ರುತಿ ಶಾಂತಿನೇ ಗುರಾಯಿಸ್ತಿರ್ತಾಳೆ. ಆಗ ಶಾಂತಿ, ಅಯ್ಯೋ ನೀನು ಯಾಕಮ್ಮ ನನ್ನೇ ನೋಡ್ತಾ ಇದ್ಯಾ, ನಾನೇ ನಿನ್ಗೇನು ಹೇಳಲಿಲ್ಲ, ನೋಡು ತಟ್ಟೆಲಿ ತಿಂಡಿ ಇದೆ ಸುಮ್ಮನೆ ತಿನ್ನು ಅಂತ ಶಾಂತಿ ಶ್ರುತಿ ಹೇಳ್ತಿರ್ತಾಳೆ. ಶಾಂತಿ ಇನ್ನೇನು ತಿನ್ಬೇಕು ಅನ್ನೋ ಶ್ರುತಿಗೆ ಅವಳಿಗೆ ನಗೋ ಶಬ್ದ ಕೇಳಿಸುತ್ತೆ. ಏನಿದು ಯಾರು ನಗ್ತಾ ಇರೋದು ಅಂತ ಶಾಂತಿ ಗಾಬರಿಯಿಂದ ತಿರುಗಿ ನೋಡ್ತಿರ್ತಾಳೆ. ಹಾಗೆ ಮನೆಯವರೆಲ್ಲರೂ ಸಹ ಯಾರು ನಗ್ತಿರೋದು ಅಂತ ಬಾಗಿಲ ಕಡೆ ನೋಡ್ತಿರುವಾಗ, ಶಾಂತಿ ಮಾತ್ರ ಬೈದಿಂದ ಹೊಡೆದಾಡ್ತಿರೋದನ್ನ ರೋಹಿಣಿ ಗಮನಿಸ್ತಿರ್ತಾಳೆ. ಎಲ್ಲರೂ ಬಾಗಿಲ ಕಡೆನೇ ನೋಡ್ತಿರ್ಬೇಕಾದ್ರೆ ಅಲ್ಲಿ ಯಮಧರ್ಮನ ವೇಷ ಹಾಕೊಂಡು ಬಂದಿರೋ ಸೂರ್ಯ ನಗ್ತಿರ್ತಾನೆ. ಅದನ್ನು ನೋಡಿ ಶಾಂತಿಗೆ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ಮನೋಜ ನಿಮ್ಮ ಕಣ್ಣಿಗೆ ಇಲ್ಲೊಬ್ಬ ವ್ಯಕ್ತಿ ನಿಂತಿರೋ ಥರ ಕಾಣಿಸ್ತಿದ್ದೀನೋ ನಿಮ್ಗೆಲ್ಲರಿಗೂ ಅಂತ ಹೇಳ್ತಿರುವಾಗ, ಹೂನಮ್ಮ ಕಾಣಿಸ್ತಿದೆ ಅಂತ ರವಿ ಹೇಳ್ತಿರ್ತಾನೆ. ಯಾರು ನೀನು ಅಂತ ಶಾಂತಿ ಭಯದಿಂದ ಕೇಳ್ತಿರ್ಬೇಕಾದ್ರೆ, ನಾನೇ ಯಮಧರ್ಮ ಅಂತ ಹೇಳ್ತಾ ಸೂರ್ಯ ನಗ್ತಿರ್ತಾನೆ. ಅದನ್ನ ಕೇಳಿ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಏನು ಯಮನ ಅಂತ ಭಯದಿಂದ ಶಾಂತಿ ಕೇಳ್ತಿರುವಾಗ, ಹೌದು ಯಮಧರ್ಮ, ಯಮಹೋ ಯಮ ಅಂತ ಹೇಳ್ಕೊಂಡು ಸೂರ್ಯ ಜೋರಾಗಿ ನಗ್ತಿರ್ತಾನೆ. ಆಗ ಶಾಂತಿ ಹೋಗಿ ಒಂದು ಮೂಲೆಯಲ್ಲಿ ಬಚ್ಚಿಟ್ಕೊಂಡಾಗ, ಯಾಕೆ ಇವ್ರು ಈ ರೀತಿ ಬಚ್ಚಿಟ್ಕೋತಿದ್ದಾರೆ ಅಂತ ಮೀನಾ ನೋಡ್ತಿರ್ತಾಳೆ. ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಶಾಂತಿ ಕೇಳ್ತಿರುವಾಗ, ಅಲ್ಲ ಯಮಧರ್ಮ ಯಾಕೆ ಬರ್ತಾನೆ ಹೇಳಿ, ಮನೆಗೆ ಸಿಲಿಂಡರ್ ಹಾಕೋದಕ್ಕ, ಜೀವ ಎತ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ ಸೂರ್ಯ ಹೇಳ್ತಿರುವಾಗ, ಅದನ್ನ ಕೇಳಿ ಶಾಂತಿ ಭಯ ಪಡ್ತಿರ್ತಾಳೆ. ಆಗ ಮನೋಜ ಕೂಡ ಹೋಗಿ ರೋಹಿಣಿಯಿಂದ ಬಚ್ಚಿಟ್ಕೋತಾನೆ. ಆಗ ಶಾಂತಿ ಭಯ ಪಡ್ತಾ, ಏನು ಜೀವನ ಯಾರ್ದು ಯಾಕೆ ಅಂತ ಕೇಳ್ತಿರ್ಬೇಕಾದ್ರೆ ಸೂರ್ಯ ನಗ್ತಾ ಡೈಲಾಗ್ ಹೇಳ್ತಿರ್ತಾನೆ. ದ್ರೋಹ ಮಾಡಿದವ್ರಿಗೆ ಮೋಸ ಮಾಡಿದವ್ರಿಗೆ ಯಮಪಾಶ ಹಾಕಿ ಜೀವ ತಗೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ಅಂತ ಸೂರ್ಯ ಹೇಳ್ತಿರುವಾಗ, ಶಾಂತಿ ಹೆದರ್ಕೊಂಡು ದೇವ್ರ ಮನೆಗೆ ಹೋಗೋದಕ್ಕೆ ನೋಡ್ತಾಳೆ. ಆಗ ಸೂರ್ಯ ಗದೆನ ಅಡ್ಡ ಹಿಡಿದು ಅವಳನ್ನ ಅಲ್ಲೇ ತಡಿತಾನೆ. ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅದು ನಿಮ್ಮಿಂದ ಸಾಧ್ಯ ಇಲ್ಲ, ನಾನು ಬಂದ ಕೆಲಸನ ನಾನು ಮಾಡ್ಕೊಂಡೇ ಹೋಗ್ತೀನಿ ಅಂತ ಸೂರ್ಯ ಹೇಳ್ತಿರುವಾಗ, ಶಾಂತಿ ಭಯದಿಂದ ನಡಕ್ತಿರ್ತಾಳೆ. ಅಯ್ಯಯ್ಯೋ ಆ ಸ್ವಾಮೀಜಿ ಹೇಳ್ದಂಗೆ ನೀವು ನಿಜವಾಗ್ಲೂ ಬಂದ್ಬಿಟ್ಟಿದ್ದೀರಾ, ನೋಡಿ ನನ್ನ ಹತ್ರಕ್ಕೆ ಬರಬೇಡಿ ಅಂತ ಶಾಂತಿ ಕಿರ್ಚಾಡ್ತಿರ್ತಾಳೆ. ಅದೆಲ್ಲ ಸಲ್ಲದು, ನಾನು ಒಂದ್ಸಲಿ ಮನೆ ಒಳಗಡೆ ಬಂದ್ಮೇಲೆ ಜೀವ ತಗೊಂಡು ಹೋಗದೆ ಇರೋದಕ್ಕೆ ಆಗೋದೇ ಇಲ್ಲ, ನಾನು ಒಂದೇ ಒಂದು ಜೀವನಾದ್ರೂ ತಗೊಂಡು ಹೋಗ್ಲೇಬೇಕು ಅಂತ ಸೂರ್ಯ ಹೇಳ್ತಿರುವಾಗ, ಹಲೋ ಮಿಸ್ಟರ್ ಯಮ ಅವರೇ, ನೀವು ಜೀವ ತಗೊಳ್ದೆ ಹೋಗೋದಿಲ್ವಾ ಅಂತ ಮನೋಜ ಕೇಳ್ತಾನೆ. ಜೀವ ತಗೊಂಡು ಹೋಗ್ಲಿಲ್ಲ ಅಂತಂದ್ರೆ ಚಿತ್ರಗುಪ್ತ ನನ್ನ ಲೆಕ್ಕ ಕೇಳಿ ನನ್ನ ಜೀವ ತಿಂತಿರ್ತಾನೆ ಅಂತ ಸೂರ್ಯ ಹೇಳ್ತಿರುವಾಗ, ಏನ್ ಹೇಳ್ತಿದ್ದೀರಾ ನೀವು ಅಂತ ಶಾಂತಿ ಕೇಳ್ತಾಳೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ನಿಮ್ಮ ಪ್ರಾಣನ ತಗೊಂಡು ಹೋಗ್ಲೇಬೇಕು, ನಿಮ್ಮ ಪ್ರಾಣ ಯಾವಾಗ ತಗೊಂಡು ಹೋಗ್ಬೇಕು ಅನ್ನೋದನ್ನು ನಾನು ನಿರ್ಧಾರ ಮಾಡಬೇಕು ಅಂತ ಸೂರ್ಯ ಲಗ್ತಿರ್ತಾನೆ. ಅದನ್ನ ನೋಡಿ ಶಾಂತಿ ಭಯ ಪಡ್ತಿರ್ತಾಳೆ. ಪಾಪಿಗಳಿಗೆ ದ್ರೋಹ ಮಾಡಿದವರಿಗೆ ನರಕ ದರ್ಶನ ತೋರಿಸ್ತೀನಿ, ರಿಟರ್ನ್ ಪಾಲಿಸಿನೇ ಇಲ್ಲ, ರಿಟರ್ನ್ ಬಂದ್ರೂ ಅವ್ರಿಗೆ ಒಳ್ಳೆ ಜೀವನ ಸಿಗೋದಿಲ್ಲ ಅಂತ ಸೂರ್ಯ ಹೇಳ್ತಿರುವಾಗ, ಅದನ್ನ ಯಾಕೆ ನೀವು ನನ್ನ ಹತ್ರ ಹೇಳ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ನಾನು ಯಾರ ಜೀವನ ತಗೊಂಡು ಹೋಗಿ ಬಂದಿದ್ದೀನೋ ಅವ್ರ ಹತ್ರನೇ ಅಲ್ವಾ ಹೇಳ್ಬೇಕಾಗಿರೋದು ಅಂತ ಹೇಳಿ, ಹಾಗೆ ಶಾಂತಿ ಪ್ರಾಣನ ಯಾವ ರೀತಿ ತಗೊಂಡು ಹೋಗ್ತೀನಿ ಅನ್ನೋದನ್ನ ಸೂರ್ಯ ವಿವರಿಸ್ತಾ ಹೇಳ್ತಾ ಇರ್ತಾನೆ. ಸೂರ್ಯ ಹೇಳೋ ಡೈಲಾಗ್ನ ಕೇಳಿ ಶ್ರುತಿ ಚಪ್ಪಾಳೆ ತಟ್ತಿರ್ತಾಳೆ. ಏನೇ ನೀನು ಯಮ್ಮನ್ಗೋಗಿ ಚಪ್ಪಾಳೆ ತಟ್ಟಿದ್ಯಲ್ಲ ಅಂತ ರವಿ ಕೇಳ್ತಿರುವಾಗ, ಸುಮ್ಮನೆ ಇರು ರವಿ, ನೀನು ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಿದ್ದಾರೆ ಇವರು ಅಂತ ಶ್ರುತಿ ಹೇಳ್ತಿರುವಾಗ ಶಾಂತಿ ಭಯ ಪಡ್ತಿರ್ತಾಳೆ. ಆಗ ಮತ್ತೆ ಸೂರ್ಯ, ನಿನ್ನ ಜೀವನ ನಾನು ಯಾವ ರೀತಿ ತಗೊಂಡು ಹೋಗ್ಲಿ ನೀನೇ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಹೆದರ್ಕೊಂಡು ಹಿಂದಕ್ಕೆ ಹೋಗ್ತಾ, ಬೇಡ ನನ್ನ ಬಿಟ್ಬಿಡಿ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಕೈ ಮುಗಿದು ಕೇಳ್ಕೊತಿರ್ತಾಳೆ. ನಂತರ ಎಲ್ರಿ ಇದ್ದೀರಾ, ಬೇಗ ಬನ್ರಿ ಅಂತ ಶಾಂತಿ ರಂಗನಾಥ್ ಕರಿತಿರುವಾಗ ಅಷ್ಟರಲ್ಲಿ ರಂಗನಾಥ್ ಅವ್ರ ಮನೆಯೊಳಗಡೆ ಬರ್ತಾರೆ. ನಾನು ಬಂದಿರೋ ಕೆಲಸನ ಮುಗಿಸ್ದೆ ಹಿಂದಿರ್ಗಿ ಹೋಗೋದೇ ಇಲ್ಲ ನಾನು ಅಂತ ಸೂರ್ಯ ನಕ್ಕೊಂಡು ಹೇಳ್ತಿರುವಾಗ, ಸೂರ್ಯ ಏನೋ ಇದು ಏನೋ ಮಾಡ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ,
ಮನೆಯವರೆಲ್ಲರೂ ಆಶ್ಚರ್ಯದಿಂದ ಸೂರ್ಯನ ನೋಡ್ತಿರ್ತಾರೆ. ಹಾಗೆ ಶಾಂತಿ ಕೂಡ ಹತ್ರಕ್ಕೆ ಬಂದು ಸೂರ್ಯನ ನೋಡಿದಾಗ ಸೂರ್ಯ ಕೂಡ ಶಾಂತಿನಿ ಹತ್ರ ಬಂದು ಗುರಾಯಿಸ್ತಿರ್ತಾನೆ. ನಂತರ ನೀನೇನೋ ಅಂತ ಶಾಂತಿ ಕೇಳ್ತಿರುವಾಗ ಹೌದು ಸಕ್ರೆ ನಾನೇನೆ ಅಂತ ಸೂರ್ಯ ನಗ್ತಿರ್ತಾನೆ. ಏನಪ್ಪಾ ಇದು ಸೂರ್ಯ, ಯಾಕೋ ಈ ರೀತಿಯೆಲ್ಲ ವೇಷ ಹಾಕೊಂಡು ಬಂದಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ ಅಪ್ಪಯ್ಯ ಸುಮ್ಮನೆ ಹಾಕೊಂಡು ಬಂದೆ ಅಪ್ಪಯ್ಯ, ಆದ್ರೆ ಇಲ್ಲಿ ಯಾರ ಕೈಲೂ ನನ್ನ ಕಂಡಿಡಿಯೋದಕ್ಕೆ ಆಗ್ಲಿಲ್ಲ, ಈ ಪೆಂಗಿಯನ್ನು ಕಂಡಿಡಿಲೇ ಇಲ್ಲ, ನೀನೊಬ್ನೇ ಕಣಪ್ಪಯ್ಯ ಕಂಡಿಡಿದ್ದು ಅಂತ ಸೂರ್ಯ ಕೇಳ್ತಿರುವಾಗ ಇವನ ಅಂತ ಮನೋಜ ಹೇಳ್ತಾನೆ. ಏನ್ರಿ ಏನ್ ಅನ್ಕೊಂಡಿದ್ದಾನೆ ಅವನು, ನನ್ಗೆ ಎಷ್ಟು ಭಯ ಆಗೋಗಿತ್ತು ಗೊತ್ತಾ, ನನ್ನ ಜೀವ ನಿಜವಾಗ್ಲೂ ತೆಗೆಯೋದಕ್ಕೆ ಬಂದ್ಬಿಟ್ಟಿದ್ದ ಅನ್ಸುತ್ತೆ ಅವನು, ಸ್ವಲ್ಪ ಇದ್ದಿದ್ರೆ ನನ್ಗೆ ಹಾರ್ಟ್ ಅಟ್ಯಾಕ್ ಆಗೋಗ್ತಿತ್ತು ಅಂತ ಶಾಂತಿ ಹೇಳ್ತಿರುವಾಗ ನನ್ಗೆ ಆವಾಗಲೇ ಡೌಟ್ ಬಂದಿತ್ತು ಇದ್ ನೀವೇ ಇರ್ಬೋದು ಅಂತ. ಹೌದು, ಯಾಕೆ ಇವಾಗ ಈ ರೀತಿ ವೇಷ ಹಾಕೊಂಡು ಬಂದಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಮೀನಮ್ಮ, ಅದೇನು ಗೊತ್ತೇನೆ, ಒಬ್ರು ಕಸ್ಟಮರ್ ಬಿಡೋದಕ್ಕೆ ಅಂತ ಹೋಗಿದ್ದೆ ಕಣೆ, ಅಲ್ಲಿ ಟಿವಿ ಸೀರಿಯಲ್ ಎಲ್ಲ ನಡೀತಾ ಇತ್ತು, ಶೂಟಿಂಗ್ ಅಲ್ಲಿ ಅಮ್ಮನ್ ವೇಷ ಹಾಕೊಂಡಿದ್ದ ಒಬ್ಬ ವ್ಯಕ್ತಿಗೆ ಸರಿಯಾಗಿ ಡೈಲಾಗ್ ಹೇಳೋದಕ್ಕೆ ಬರ್ತಾ ಇರ್ಲಿಲ್ಲ. ನಾವು ಗೊತ್ತಲ್ಲ ಕನ್ನಡ ಸೀರಿಯಲ್ ಮೂವಿಗಳನ್ನೆಲ್ಲ ಅರ್ದು ಕುಡಿದ್ಬಿಟ್ಟಿದೀವಿ, ಸರಿ ಆಯ್ತು ಅಂತ ಅವ್ರ ಹತ್ರ ಡೈಲಾಗ್ ಎಲ್ಲ ಕಲ್ತ್ಕೊಂಡು ನಾನು ಹಂಗೆ ಡೈಲಾಗ್ ಹೇಳ್ಬಿಟ್ಟೆ. ಹೇಳಿದ ತಕ್ಷಣನೇ ನೋಡು ನನ್ಗೆ ಈ ತರ ಎಲ್ಲ ಮೇಕಪ್ ಹಾಕಿ ರೆಡಿ ಮಾಡ್ಬಿಟ್ರು, ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳಿದೆ ಗೊತ್ತೇನೆ, ನನ್ಗೆ 2,000 ರೂಪಾಯಿ ದುಡ್ಡು ಕೊಟ್ರು ಗೊತ್ತಾ ಅಂತ ಸೂರ್ಯ ಖುಷಿಯಿಂದ ಹೇಳ್ತಿರುವಾಗ ಓ ಹಾಗಾದ್ರೆ ನೀವು ಅಲ್ಲಿ ಮಾತಾಡಿದ ಡೈಲಾಗ್ಗಳನ್ನ ತಂದು ನೀವು ಇಲ್ಲಿ ಮಾತಾಡಿದ್ರ ಅಂತ ಶ್ರುತಿ ಕೇಳ್ತಾಳೆ. ಹೌದು ಮೋಟ್ ಮಿಠಾಯಿ ಚೆನ್ನಾಗಿತ್ತ ಅಂತ ಹೇಳ್ತಾ ಮತ್ತೆ ಸೂರ್ಯ ನಗೋದಕ್ಕೆ ಅಂತ ಶುರು ಮಾಡ್ತಾನೆ. ಲೋ ಸೂರ್ಯ ಅದೆಲ್ಲ ಇರ್ಲಿ ಕಣೋ, ನೀನ್ ಮಾಡಿದ ಆಕ್ಟಿಂಗ್ ನೋಡಿ ಅಮ್ಮ ಬೆಚ್ಚ ಬಿದ್ದು ಒಡ್ಡಾಡ್ಬಿಟ್ರು ಕಣೋ ಅಂತ ರವಿ ಹೇಳ್ತಿರುವಾಗ ಲೋ ರವಿಗ ನನ್ನ ಪರ್ಫಾರ್ಮೆನ್ಸ್ ಹಂಗೆ ಕಣೋ, ಎಲ್ರು ಹಂಗೆ ಅಲ್ಲಾಡಿಸ್ಬಿಡುತ್ತೆ ಅಪ್ಪಯ್ಯ, ಇವ್ರು ಯಾರ ಕೈಲೂ ನನ್ನ ಕಂಡಿಡಿಯೋದಕ್ಕೆ ಆಗ್ಲಿಲ್ಲ ಅಪ್ಪಯ್ಯ, ಅದೆಂಗ್ ನೀನ್ ಕಂಡಿಡ್ಬಿಟ್ಟೆ ಅಂತ ಸೂರ್ಯ ಕೇಳ್ತಿರುವಾಗ ಅಲ್ಲ ಕಣೋ ಸೂರ್ಯ, ನನ್ ಮಗನ್ ನಾನ್ ಗುರ್ಸೋದಿಲ್ವೇನೋ, ಅದ್ ಸರಿ ವೇಷ ಏನೋ ಹಾಕೊಂಡ್ ಬಂದೆ, ಅದನ್ನ ಅಲ್ಲೇ ಬಿಟ್ಬಿಟ್ಟು ಬರೋತ್ತಾನೇನೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಸುಮ್ನೆ ಹಂಗೆ ಎದುರಿಸೋಣ ಅಂತ ಹಾಕೊಂಡ್ ಬಂದೆ ಅಪ್ಪಯ್ಯ, ನೋಡು ನೀನ್ ಸೊಸೆ ಮೀನಮ್ಮನ ಕೈಲೂ ನನ್ನ ಕಂಡಿಡಿಯೋದಕ್ಕಾಗಲಿಲ್ಲ ಅಂತ ಸೂರ್ಯ ಹೇಳ್ತಿರುವಾಗ ಶ್ರುತಿ ಮತ್ತೆ ರವಿ ಇಬ್ರು ಕೂಡ ನಗ್ತಿರ್ತಾರೆ. ಆಗ ಮೀನಾ ನಿಮ್ ವಾಯ್ಸ್ ಕೇಳ್ತಿದ್ದಂಗೆ ಇದ್ ನೀವೇ ಅಂತ ನನ್ಗೆ ಚೆನ್ನಾಗಿ ಗೊತ್ತಾಗೋಯ್ತು, ಆದ್ರೆ ಏನ್ ಮಾಡ್ತಿರೋ ಏನು ಅಂತ ಸುಮ್ನೆ ನೋಡೋದಕ್ಕೆ ಹಾಗೆ ಇದ್ದೆ ಅಷ್ಟೇನೆ ಅಂತ ಮೀನಾ ಹೇಳ್ತಿರ್ತಾಳೆ. ಅಪ್ಪಯ್ಯ ಇದ್ರಲ್ಲಿ ಒಂದು ವಿಷಯ ಕರೆಕ್ಟಾಗಿ ಅರ್ಥ ಆಗುತ್ತೆ ನೋಡು, ಯಾರ ಹತ್ರ ಏನ್ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ಹೆಂಡತಿರ ಹತ್ರ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ, ಬೇಗ ಸಿಕ್ಕಾಕೊಬಿಡ್ತೀವಿ ಅಲ್ವಾ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಿರುವಾಗ ಸುಮ್ನೆ ಇರಿ ಅಂತ ಮೀನಾ ಕಂಡ್ಬಿಡ್ತಿರ್ತಾಳೆ. ಈ ಕಡೆ ಶಾಂತಿ ಭಯದಿಂದ ಬೆವರ್ತಿರೋದನ್ನ ನೋಡಿ ರಂಗನಾಥ್ ಅವ್ರ ಹತ್ರ ಬಂದು ಅಲ್ಲ ಕಣೆ ಶಾಂತಿ ಏನೇ ಆಯ್ತು ಇವಾಗ, ಆಚೆ ಕಡೆ ವಾತಾವರಣ ನೋಡಿದ್ರೆ ಇಷ್ಟೊಂದು ತಣ್ಣಗಿದೆ, ನೀನ್ ನೋಡಿದ್ರೆ ಇಷ್ಟೊಂದು ಬೆವರ್ತಿದ್ಯಲ್ಲೇ ಏನಾಯ್ತು ಅಂತ ಕೇಳ್ತಿರುವಾಗ ಇನ್ನೇನ್ರಿ ಇವ್ನು ಈ ತರ ಯಮನ್ ವೇಷ ಹಾಕೊಂಡ್ ಬಂದು ಹೆದರ್ಸ್ಬಿಟ್ಟ, ಭಯ ಆಗದೆ ಹಂಗೆ ಇರುತ್ತೇನ್ರಿ, ಒಂದ್ ನಿಮಿಷ ನನ್ನ ಜೀವನ ನಿಂತೋದಂಗ ಆಗೋಗಿತ್ತು, ಎಲ್ಲಿ ನನ್ನ ಜೀವನ ತಗೊಂಡು ಹೋಗೋದಕ್ಕೆ ಬಂದಿದ್ದಾನೋ ಏನೋ ಅಂತ ಭಯ ಆಗೋಯ್ತಿರಿ ಅಂತ ಶಾಂತಿ ಹೇಳ್ತಿರುವಾಗ ತಾನ್ ಮಾಡಿದ ಐಡಿಯಾ ವರ್ಕ್ ಆಗ್ತಿದೆ ಅಂತ ರೋಹಿಣಿ ಖುಷಿ ಪಡ್ತಿರ್ತಾಳೆ. ಅಲ್ವೇ ಶಾಂತಿ, ಯಾವತ್ತಾದ್ರೂ ಒಂದ್ ದಿವಸ ಯಮಧರ್ಮ ನಮ್ನ ಹುಡ್ಕೊಂಡು ಬರ್ಲೇಬೇಕಲ್ವೇನೆ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ ಶಾಂತಿ ಭಯದಿಂದ ಒದ್ದಾಡ್ತಿರ್ತಾಳೆ. ಅಷ್ಟರಲ್ಲಿ ಸೂರ್ಯನ್ಗೆ ಕಾಸ್ಟ್ಯೂಮ್ ಕೊಟ್ಟಿರೋ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅಪ್ಪಯ್ಯ ಇವರೇ ಕಣಪ್ಪಯ್ಯ ನನಗೆ ಈ ಕಾಸ್ಟ್ಯೂಮ್ ಎಲ್ಲ ಕೊಟ್ಟಿದ್ದು ಅಂತ ಸೂರ್ಯ ಹೇಳ್ತಿರ್ತಾನೆ. ಅಲ್ಲ ಕಣಪ್ಪ, ಬಾಡಿಗೆಗೆ ಅಂತ ತಂದಿರೋ ಕಾಸ್ಟ್ಯೂಮ್ ವಾಪಸ್ ಕೊಡ್ಬೇಕಲ್ವೇನಪ್ಪ, ನಿಮ್ಮ ಅಪ್ಪನಿಗೆ ತೋರಿಸ್ಬೇಕು ಅಂತ ಬಂದೆ, ಇನ್ನೂ ಎಷ್ಟೊತ್ತಪ್ಪ ಮಾಡ್ತೀಯಾ, ವೇಟ್ ಮಾಡ್ತಿದ್ದಾರೆ, ಬೇಗ ಬಿಚ್ಕೊಡಪ್ಪ ಅಂತ ವ್ಯಕ್ತಿ ಕೇಳ್ತಿರುವಾಗ ಸರಿ ಆಯ್ತಣ್ಣ ಬೇಗ ತಂದು ಕೊಟ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಯ್ತು ಬೇಗ ಬಾರಪ್ಪ ಅಂತ ಹೇಳಿ ಆ ವ್ಯಕ್ತಿ ಸೂರ್ಯನ ಕೈಲಿದ್ದ ಗದೆ ಇಸ್ಕೊಂಡು ಆಚೆ ಕಡೆ ಹೋಗ್ತಾನೆ. ಇಷ್ಟು ಕಲಾಕೋಪ ಮಾಡ್ಕೋತಾರಲ್ಲ ಇವರು ಅಂತ ಹೇಳ್ಕೊಂಡು ಸೂರ್ಯ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ನಂತರ ಸರಿ ಬನ್ನಿ ಎಲ್ಲರೂ ಊಟ ಮಾಡೋರಂತೆ ಅಂತ ಮೀನಾ ಅವ್ರನ್ನೆಲ್ಲರೂ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಶಾಂತಿ ಮಾತ್ರ ಬರದೆ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಯಾಕೆ ಶಾಂತಿ ಬರೋದಿಲ್ವೇನೆ ಅಂತ ರಂಗನಾಥ್ ಅವ್ರು ಕೇಳಿದಾಗ ನಾನು ಬರೋದಿಲ್ಲ ಹೋಗ್ರಿ, ನನ್ಗೆ ಹಸುವೆ ಆಗ್ತಿಲ್ಲ, ಇದನ್ನೆಲ್ಲ ನಿಮ್ಮ ಮಗ ಹಸುವೆ ಸತ್ತೋಗೋ ರೀತಿ ಮಾಡ್ಬಿಟ್ಟ ಅಂತ ಹೇಳಿ ಶಾಂತಿ ಕೋಪ ಮಾಡ್ಕೊಂಡು ರೂಮ್ಗೆ ಹೋಗ್ಬಿಡ್ತಾಳೆ. ಆಗ ರೋಹಿಣಿ ಮನೋಜನ ಹತ್ರ ಬಂದು ಸೂರ್ಯ ಅವರು ಯಮ್ಮನ್ ವೇಷ ಹಾಕೊಂಡು ಬಂದಿದ್ದಕ್ಕೆ ಅತ್ತೆ ಯಾವ ರೀತಿ ಭಯ ಬಿದ್ದು ಓದಾಡ್ತಿದ್ದಾರೆ ನೋಡು ಅಂತ ಕೇಳ್ತಿರುವಾಗ ಆದ್ರೆ ಅಮ್ಮ ಇನ್ನು ಕೆಂಪು ಕಲರ್ ಸೀರೆನೇ ಉಟ್ಕೊಂಡಿಲ್ವಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಅದನ್ನ ಅವ್ರು ಖಂಡಿತವಾಗ್ಲೂ ಮಾಡ್ತಾರೆ, ನೀವೇನ್ ತಲೆ ಕೆಡ್ಸ್ಕೊಬಿಡಿ ಬಾ ಅಂತ ಹೇಳಿ ರೋಹಿಣಿ ಮನೋಜನ ಊಟ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ಬಿಡ್ತಾಳೆ. ಈ ಕಡೆ ಸೂರ್ಯ ಊಟ ಎಲ್ಲ ಮುಗಿಸಿ ಹಾಲು ಕುಡಿತಿರ್ಬೇಕಾದ್ರೆ ಮೀನಾ ಯೋಚನೆ ಮಾಡ್ತಿರ್ತಾಳೆ. ಏನಮ್ಮ ಮೀನಾ ಏನು ಹೇಳಲೇ ಇಲ್ವಲ್ಲ ಇದ್ರ ಬಗ್ಗೆ ಅಂತ ಸೂರ್ಯ ಕೇಳಿದಾಗ ಯಾವ್ದ್ರ ಬಗ್ಗೆ ಅಂತ ಮೀನಾ ಕೇಳ್ತಾಳೆ. ಅದೇ ಕಡೆ ನನ್ನ ಆಕ್ಟಿಂಗ್ ಬಗ್ಗೆ ಕೇಳಿದೆ, ಅಲ್ಲಿ ಅಮ್ಮನ್ ಪಾಠ ಮಾಡ್ಬೇಕಾದ್ರೆ ಅಲ್ಲೆಲ್ಲರೂ ನನಗೆ ಚಪ್ಪಾಳೆ ಹೊಡಿತಿದ್ರು, ನೀನ್ ನೋಡಿದ್ರೆ ಏನು ಹೇಳಲೇ ಇಲ್ವಲ್ಲ ಅಂತ ಸೂರ್ಯ ಕೇಳ್ತಿರುವಾಗ ನೀವು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ, ನೀವು ಆಕ್ಟಿಂಗ್ ಮಾಡೋದು ಕೂಡ ಹೋಗ್ಬೋದ್ರಿ ಅಂತ ಮೀನಾ ಹೇಳಿದಾಗ ಹೌದಾ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ತಾನೆ. ಹೌದ್ರಿ, ಈ ಕಾರ್ ಓಡಿಸೋದನ್ನ ಸೈಡ್ ಬಿಸ್ನೆಸ್ ಆಗಿ ಇಟ್ಕೊಳ್ಳಿ ಅಂತ ಮೀನಾ ಹೇಳಿದಾಗ ಇಲ್ಲಮ್ಮ ಅವೆಲ್ಲ ಆಗೋದಿಲ್ಲ, ನಮ್ದು ಯಾವತ್ತಿದ್ರು ಮೊದಲೇ ಕೆಲಸನೇ ಈ ಕಾರ್ ಓಡಿಸೋದು ಮಾತ್ರನೇ, ಕೆಲವೊಬ್ರು ಹಿಂಗೆ ಕಡೆ ಮಾಡೋದು, ಇರೋ ಕೆಲಸ ಬಿಟ್ಬಿಟ್ಟು ಬೇಡದಿರೋ ಕೆಲಸ ಎಲ್ಲ ಮಾಡೋದಕ್ಕೆ ಹೋಗ್ತಾರೆ, ಆಮೇಲೆ ಅದು ಸೆಟ್ ಆಗಿಲ್ಲ ಅಂತ ಮತ್ತೆ ಇದಕ್ಕೆ ಬರ್ತಾರೆ, ಅವ್ರು ವಾಪಸ್ ಬಂದ್ರು ಕೂಡ ಅಷ್ಟಲ್ಲ ಅದೆಲ್ಲ ಕೈ ತಪ್ಪೋಗಿರುತ್ತೆ ಕಣೆ, ಆ ತರ ಎಷ್ಟೋ ಜನನ ನನ್ನ ಜೀವನದಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ ಅಂತ ಸೂರ್ಯ ಹೇಳ್ತಿರುವಾಗ ಪರವಾಗಿಲ್ಲ ಇದ್ರಲ್ಲೆಲ್ಲ ಚೆನ್ನಾಗಿ ತಲೆ ಓಡಿಸ್ತೀರಾ ಅಂತ ಮೀನಾ ಹೇಳ್ತಿರ್ತಾಳೆ. ಆದ್ರೂ ಮೀನಮ್ಮ ಸಕ್ಕರೆ ಹೆಂಗ್ ಭಯ ಬಿದ್ದಿದ್ರು ಅಲ್ವೇನೆ ಅಂತ ಸೂರ್ಯ ಕೇಳ್ತಿರುವಾಗ ಹೌದ್ರಿ ಪಾಪ ಅವ್ರು ತುಂಬಾನೇ ಭಯ ಪಟ್ಬಿಟ್ರು, ಆದ್ರೆ ಅದ್ರ ಪರಿಣಾಮ ಎಲ್ಲ ಇವಾಗ ನನ್ ಮೇಲೆ ಬೀರುತ್ತೆ ಅಂತ ಮೀನಾ ಹೇಳ್ತಿರುವಾಗ ಏನಮ್ಮ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಇನ್ನೇನ್ರಿ ಮತ್ತೆ ನಿಮ್ ಮೇಲೆ ಅವ್ರ ಕೋಪ ತೀರ್ಸ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೆ ಇವಾಗ ಆ ಕೋಪನೆಲ್ಲ ನನ್ ಮೇಲೆ ತೀರ್ಸ್ಕೊತಾರೆ, ಅಲ್ಲ ರೀ ನೀವ್ ಯಾಕ್ರಿ ಅವ್ರನ್ನ ಅಷ್ಟೊಂದೆಲ್ಲ ಭಯ ಪಡಿಸಿದ್ರಿ ಅಂತ ಮೀನಾ ಕೇಳ್ತಿರುವಾಗ ಅಲ್ಲ ಕಡೆ ನಾನೇನೋ ಆಕ್ಟಿಂಗ್ ಮಾಡಿದೆ ಅಷ್ಟೇನೆ, ಅವ್ರು ನೋಡಿದ್ರೆ ಅಷ್ಟೊಂದು ಹೆದರ್ಕೊಬಿಟ್ರಲ್ಲ ಅಂತ ಸೂರ್ಯ ಕೇಳ್ತಿರ್ತಾನೆ. ಅಲ್ಲ ರೀ ಮಾವ ಏನ್ ಅನ್ಕೊಳ್ಳಲ್ಲ ಹೇಳಿ, ಪಾಪ ಅವ್ರಿಗೂ ಕೂಡ ಎಷ್ಟೊಂದು ಬೇಜಾರಾಗಿರುತ್ತೆ ಅಲ್ವಾ ಅಂತ ಮೀನಾ ಕೇಳ್ತಿರುವಾಗ ಮೀನಾ ನಿನ್ಗಿನ್ನೂ ಗೊತ್ತಿಲ್ಲ ಕಣೆ, ನಮ್ಮ ಅಪ್ಪ ಇದನ್ನೆಲ್ಲ ತುಂಬಾನೇ ಎಂಜಾಯ್ ಮಾಡ್ತಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನೋಡ್ರಿ ನಿಮ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ, ಅಣ್ಣ ತಮ್ಮಂದ್ರೆ ಜಗಳ ಮಾಡೋದು, ಅಮ್ಮ ಮಗ ಜಗಳ ಮಾಡೋದು, ಇದೆಲ್ಲ ಒಬ್ಬ ತಂದೆಯಾಗಿ ಯಾರು ಇಷ್ಟಪಡೋದಿಲ್ಲ ರೀ, ಅವ್ರಿಗೂ ತುಂಬಾನೇ ನೋವಾಗುತ್ತೆ. ನಮ್ಮ ಮನೇಲಿ ನಾವೇನಾದ್ರೂ ಮಂಜನಿಗೆ ಬೈದ್ಬಿಟ್ಟಿದ್ರೆ ನಮ್ಮಪ್ಪ ಆಚೆ ಯಾರಿಗೂ ಹೇಳ್ತಿರ್ಲಿಲ್ಲ, ಮನ್ಸೆಲ್ಲ ಇಟ್ಕೊಂಡು ಕೊರ್ಗೋರು, ಹೀಗೆ ಒಂದ್ ದಿವಸ ಮಂಜ ಏನೋ ತಪ್ಪು ಮಾಡ್ದ
ಅಂತ ಎಲ್ಲರೂ ಬೈದ್ಬಿಟ್ಟಿದ್ವಿ. ಆದ್ರೆ ನಮ್ಮಪ್ಪ ನಮ್ಮ ಹತ್ರ ಏನೂ ಹೇಳಲಿಲ್ಲ. ಆಮೇಲೆ ಅಪ್ಪ ಅವನ್ನ ಸಮಾಧಾನ ಮಾಡೋದಕ್ಕೆ ಅಂತ ಆಚೆಯಿಂದ ಊಟ ತಂದು ಕೊಟ್ಟಿದ್ರು ಅಂತ ಮೀನಾ ಹೇಳ್ತಿರ್ತಾಳೆ. ಹೌದು ಕಣೆ ಮೀನಾ, ನನ್ನ ಅಪ್ಪ ಏನ್ ಬಗ್ಗೆ ಯೋಚನೆ ಮಾಡಲಿಲ್ಲ. ಕೆಲವೊಂದ್ಸಲ ನೀನು ಹೇಳೋದು ಕರೆಕ್ಟಾಗೇ ಇರುತ್ತೆ. ನನ್ಗೇನು ಅನ್ಸುತ್ತೋ ಅದನ್ನ ಹಾಗೆ ಹೇಳ್ಬಿಡ್ತೀನಿ, ಮನ್ಸಿಗೆ ಏನು ಬರುತ್ತೋ ಅದನ್ನ ಮಾಡೇ ಬಿಡ್ತೀನಿ. ಸುತ್ತಮುತ್ತ ಇರೋರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ಇದೇ ನನ್ನ ದೊಡ್ಡ ಸಮಸ್ಯೆ ಕಣೆ ಮೀನಾ. ಆದ್ರೆ ನಿನ್ಗೊಂದು ವಿಷಯ ಗೊತ್ತಾ, ಈ ಗೆಟಪ್ ಹಾಕಿದ ತಕ್ಷಣ ನನ್ಗೆ ಯಾರು ಮೊದಲು ಜ್ಞಾಪಕಕ್ಕೆ ಬಂದ್ರು ಗೊತ್ತೇನೆ? ಅದು ಸಕ್ಕರೆ ಅಲ್ಲ ಕಣೆ ಅಂತ ಸೂರ್ಯ ಹೇಳ್ತಿರುವಾಗ ಬೇರೆ ಯಾರು ಅಂತ ಮೀನಾ ಕೇಳ್ತಾಳೆ. ಇನ್ಯಾರೇ ಇದನ್ನೆಲ್ಲ ಅರುಣ್, ಅವನೇ ನನಗೆ ಮೊದಲು ಜ್ಞಾಪಕಕ್ಕೆ ಬಂದಿದ್ದು ಅಂತ ಸೂರ್ಯ ಹೇಳ್ತಿರುವಾಗ ಅದನ್ನ ಕೇಳಿ ಮೀನಿಗೆ ಆಶ್ಚರ್ಯ ಆಗುತ್ತೆ. ಹಂಗೆ ಇದೇ ವೇಷದಲ್ಲಿ ಹೋಗಿ ಆ ಯಮಪಾಶನ ಅವ್ನ ಕತ್ತಿಗೆ ಹಾಕಿ ಹಂಗೆ ಬಿಗ್ದು ಎಳ್ಕೊಂಡು ಬಂದ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಿತ್ತು ಕಣೆ ನನಗೆ ಅಂತ ಸೂರ್ಯ ಹೇಳ್ತಿರುವಾಗ, ಈ ಸಾಕು ರೀ, ಇದಕ್ಕೂ ಮೇಲೆ ಬೇರೆ ಏನು ಮಾತಾಡ್ಬೇಡಿ. ಏನ್ರಿ ಮಾತಾಡ್ತಾ ಇದೀರಾ ನೀವು? ಅವ್ರು ಸರಿ ಇಲ್ಲ ಅಂತ ಹೇಳಿದ್ರೆ ತಾನೆ, ಇವಾಗ ಯಾಕ್ರಿ ನೀವೇ ಅವ್ರಿಗೆ ಹಿಂಸೆ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದ್ ನಿಮಗೆ ಪಾಪ ಅನ್ಸುತ್ತಿಲ್ವೇನ್ರಿ ಅಂತ ಮೀನಾ ಕೇಳ್ತಿರುವಾಗ, ಅಲ್ಲ ಕಣೆ ನಾನು ಬರೀ ನೆನ್ಸ್ಕೊಂಡಿದ್ದಷ್ಟೇನೆ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ಅದನ್ನ ನೆನ್ಸ್ಕೊಳ್ಳೋದು ಕೂಡ ಒಂದು ರೀತಿ ಪಾಪನೇ. ಒಬ್ಬರನ್ನ ತುಳಿಬೇಕು ಅನ್ನೋದು, ಒಬ್ರಿಗೆ ದ್ರೋಹ ಮಾಡಬೇಕು ಅನ್ನೋದು ಇದೆಲ್ಲ ಪಾಪನೇ ರೀ. ಮನ್ಸಲ್ಲಿ ಒಬ್ಬರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದೇ ಒಂದು ದೊಡ್ಡ ಪಾಪ ಅಂತ ಮೀನಾ ಹೇಳ್ತಿರುವಾಗ, ಹೌದು ಕರೆಕ್ಟೇ. ಆದ್ರೆ ಅವನ್ನ ನೋಡ್ತಿದ್ರೇನೆ ಪಾಪ ಪುಣ್ಯ ಎಲ್ಲ ಒಂದ್ ಕಡೆ ಕಟ್ಟಿ ಬಿಸಾಕ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ. ಹೌದು ಕಡೆ ಮೀನಾ, ನೀನು ಈ ಪಾಪ ಪುಣ್ಯದ ಬಗ್ಗೆ ಚೆನ್ನಾಗಿ ಹೇಳ್ತೀಯ ಅಂತ ಸೂರ್ಯ ಹೇಳ್ತಿರುವಾಗ, ಒಬ್ಬರ ಮನ್ಸಿಗೆ ಇಷ್ಟ ಆಗಿರೋರ್ನ ಮದುವೆ ಮಾಡಿದ್ರೆ ಅದೇ ದೊಡ್ಡ ಪುಣ್ಯ ರೀ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಸೂರ್ಯನ್ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಅರ್ಥ ಆಯ್ತು ಬಿಡೆ, ನೀನ್ ಯಾವ ರೂಟಲ್ಲಿ ಬರ್ತಾ ಇದೀಯ ಅಂತ. ನೀನ್ ಹೇಳಿರೋದು ಕರೆಕ್ಟೇ ಇರ್ಬೋದು, ಆದ್ರೆ ಕರೆಕ್ಟ್ ಆಗಿರೋ ವ್ಯಕ್ತಿಗಳನ್ನ ಸೇರಿಸಿದ್ರೆ ಮಾತ್ರನೇ ಪುಣ್ಯ ಬರೋದು. ಅದೇ ತಪ್ಪಾಗಿರೋ ವ್ಯಕ್ತಿಗಳನ್ನ ಜೋಡಿಸಿದ್ವಿ ಅಂತ ಅನ್ಕೋ, ಅದೇ ದೊಡ್ಡ ಪಾಪ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ ಅದನ್ನ ಸಂಭಾಳಿಸೋದಕ್ಕೆ ಅಂತ ನೋಡಿದಾಗ, ನೋಡೆ ಮೀನಾ, ನೀನೇನು ಹೇಳೋದು ಬೇಕಾಗಿಲ್ಲ, ಈ ವಿಷಯದಲ್ಲಿ ನೀನ್ ಸರಿ ಇಲ್ಲ ಮೀನಾ ಅಂತ ಸೂರ್ಯ ಹೇಳ್ತಿರುವಾಗ, ಹೌದು ನೀವೇ ಎಲ್ಲಾ ವಿಷಯದಲ್ಲೂ ಕರೆಕ್ಟ್ ಆಗಿರೋದು ಅಂತ ಮೀನಾ ಹೇಳ್ತಿರ್ತಾಳೆ. ಹೌದು ಕಡೆ, ನಾನು ಕರೆಕ್ಟೇನೆ. ಈ ಹಸಿರನ್ನು ನೋಡೋದಕ್ಕೆ ಮುಳ್ಮುಳ್ಳಾಗೆ ಇರುತ್ತೆ, ಆದ್ರೆ ಒಳಗಡೆ ಸಿಹಿ ಇರುತ್ತೆ. ಅದೇ ತರನೇ ಈ ಸೂರ್ಯ ಅದನ್ನ ಅರ್ಥ ಮಾಡ್ಕೊಂಡು ಇನ್ನು ಅಂತ ಹೇಳಿ ಸೂರ್ಯ ಹೋಗಿ ಮಲ್ಕೋತಾನೆ. ಈ ಕಡೆ ಶಾಂತಿ ಮಲ್ಗಿರ್ತಾಳೆ. ಆಗ ಇದ್ದಕ್ಕಿದ್ದಂಗೆ ಬಾಗಿಲು ತಟ್ಟುವಂತ ಶಬ್ದ ಆಗುತ್ತೆ. ಅಯ್ಯೋ, ಈ ಟೈಮಲ್ಲಿ ಯಾರಿರ್ಬೋದು ಅಂತ ಹೇಳಿ ಶಾಂತಿ ನೋಡೋದಕ್ಕೆ ಅಂತ ಹೋದಾಗ ಅಲ್ಲಿ ಯಮಧರ್ಮನ್ ಕೋಣ ಬಂದ್ ನಿಂತಿರುತ್ತೆ. ಅದನ್ನು ನೋಡಿ ಶಾಂತಿ ಭಯ ಪಡ್ತಿರ್ತಾಳೆ. ಹಾಗೆ ತಿರುಗಿ ಪಕ್ಕಕ್ಕೆ ನೋಡಿದಾಗ ಅಲ್ಲಿ ಯಮಧರ್ಮ ಯಮಪಾಶ ಹಿಡ್ಕೊಂಡು ನಗ್ತಾ ನಿಂತಿರ್ತಾನೆ. ಇದರಿಂದ ಶಾಂತಿಗೆ ಇನ್ನೂ ಭಯ ಶುರುವಾಗುತ್ತೆ. ಇಲ್ಲ ನನ್ನ ಬಿಟ್ಬಿಡು ಅಂತ ಶಾಂತಿ ಕೇಳ್ತಿದ್ರು ಕೂಡ ಕಿವಿಗೆ ಹಾಕೊಳ್ದೆ ಯಮಧರ್ಮ ಅವಳ ಕತ್ತಿಗೆ ಹಗ್ಗ ಹಾಕಿ ಅವಳ ಪ್ರಾಣನ ತಗೊಂಡೋಗ್ಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ಮನೆಯವರೆಲ್ಲರೂ ಅಳ್ತಾ ಶಾಂತಿ ಫೋಟೋಗೆ ಹೂವಿನ ಹಾರ ಹಾಕಿ ಅವಳಿಗೆ ಪೂಜೆ ಮಾಡ್ತಿರ್ತಾರೆ. ಈ ಕಡೆ ಎಲ್ಲರೂ ಅಳ್ತಾ ಕೂತ್ಕೊಂಡಿರುವಾಗ ಸೂರ್ಯ ಹೋಗಿ ಎಲ್ಲರನ್ನೂ ಸಮಾಧಾನ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಕೇಶವ್ ಅಂಕಲ್ ಮನೆಗೆ ಬರ್ತಾರೆ. ಓ, ಕೇಶವ ಮನೆಗೆ ಬಂದಿದ್ದಾನೆ ಅಂತ ರಂಗನಾಥ್ ಅವ್ರು ಹೋಗಿ ಕೇಳ್ತಿರುವಾಗ, ನಾನು ಮತ್ತೆ ಕೇಶವ್ ಅಂಕಲ್ ಇಬ್ರು ಸೇರ್ಕೊಂಡು ನಿಮ್ಗೆ ಆಂಟಿ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ಇದೀವಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ಕೇಶವ್ ಅವ್ರು ಕೂಡ ಅವ್ರ ಜೊತೆ ಒಬ್ಬ ಎಕ್ಸನ್ ಕರ್ಕೊಂಡು ಬಂದಿರ್ತಾರೆ. ಏನೋ ಇದೆಲ್ಲ ಕೇಶವ ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ, ಹೌದಪ್ಪ, ನಿನ್ಗೆ ಅಂತ ಯಾರು ಇಲ್ವಲ್ಲಪ್ಪ, ಈಗ ನೀನ್ ಇವ್ರನ್ನ ಮದ್ವೆ ಮಾಡ್ಕೊಳಪ್ಪ ಅಂತ ಸೂರ್ಯ ಹೇಳ್ತಿರ್ತಾನೆ. ಏನೋ ಮಾತಾಡ್ತಿದ್ಯಾ, ಶಾಂತಿ ನನ್ನ ಮನ್ಸಲ್ಲಿ ಯಾವಾಗೂ ಇರ್ತಾಳ್ಕೊಳೋ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ಅಪ್ಪಯ್ಯ, ಸಕ್ಕರೆ ನಿನ್ ಮನ್ಸಲ್ಲೇ ಇರ್ಲಿ, ಆದ್ರೆ ಇವ್ರಿ ಮನೇಲಿ ಇರ್ಲಿ ಬಿಡು ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಹೌದು ಮಾವ, ಅವ್ರು ಹೇಳೋದು ಕರೆಕ್ಟ್ ಆಗೇ ಇದೆ, ನೀವು ಒಂಟಿಯಾಗಿ ಇರಬಾರ್ದು ಮಾವ ಅಂತ ಮೀನಾ ಹೇಳ್ತಿರುವಾಗ, ಅಲ್ಲಪ್ಪ, ಅಕ್ಕಪಕ್ಕದವರೆಲ್ಲ ನನ್ನ ಬಗ್ಗೆ ಏನಂತ ಮಾತಾಡೋದಿಲ್ಲ ಹೇಳು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪಯ್ಯ, ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ, ನೀನ್ ತಲೆ ಕೆಡ್ಸ್ಕೋಬೇಡ. ಅವ್ರೇನಾದ್ರೂ ಇಲ್ಲಿ ನೋಡೋದಕ್ಕೆ ಬರ್ತಾರಾ? ನಿನಗೆ ನೀರ್ ಬೇಕು ಅಂತಂದ್ರೆ ಪಕ್ಕದ ಮನೆ ಹೆಂಡತಿ ಬಂದು ನಿಮ್ಗೆ ನೀರ್ ತಂದ್ಕೊಡ್ತಾರಾ? ಇಲ್ಲ ತಾನೇ, ಅದಕ್ಕೆ ಕಣಪ್ಪಯ್ಯ ಹೇಳ್ತಾ ಇರೋದು, ಈ ಅಮ್ಮ ಬಂದಿದ್ದಾರಲ್ಲ ಇವ್ರನ್ನೇ ಮದ್ವೆ ಆಗಪ್ಪ ಅಂತ ಸೂರ್ಯ ಹೇಳ್ತಿರುವಾಗ ರಂಗನಾಥ್ ಅವ್ರು ಯೋಚನೆ ಮಾಡ್ತಿರ್ತಾರೆ. ಅಪ್ಪಯ್ಯ, ಇನ್ಮೇಲೆ ಇವರೇ ಕಣಪ್ಪಯ್ಯ ನಮ್ಗೆ ಅಮ್ಮ ಅಂತ ಸೂರ್ಯ ಹೇಳ್ತಿರುವಾಗ, ಅಮ್ಮ ನೀವು ಬಂದು ಅಪ್ಪನ ಪಕ್ಕ ನಿಂತ್ಕೊಳ್ಳಿ ಅಂತ ರವಿ ಹೋಗಿ ಹೆಂಗ್ಸ್ ಕೇಳ್ತಿರ್ತಾನೆ. ವೆಲ್ಕಮ್ ಟು ದ ಫ್ಯಾಮಿಲಿ ನ್ಯೂ ಅತ್ತೆ ಅಂತ ಹೋಗಿ ಶ್ರುತಿ ಕೂಡ ಹೆಂಗ್ಸ್ಗೆ ಶೇಕ್ ಹ್ಯಾಂಡ್ ಕೊಡ್ತಿರ್ತಾಳೆ. ಆಗ ಲೋ ಪೆಂಗ್ಯ, ಅವ್ರನ್ನ ಅಮ್ಮ ಅಂತ ಕರೆಯುವಂತ ಸೂರ್ಯ ಮನೋಜನ್ ಕೇಳ್ತಿರುವಾಗ, ಆಗೋದಿಲ್ಲ ಕಣೋ, ನಾನು ಕರೆಯೋದಿಲ್ಲ, ಏನೇ ಇದ್ರು ಕೂಡ ನಮ್ಮಮ್ಮನೇ ಅಂತ ಮನೋಜ ಹೇಳ್ತಾನೆ. ಲೋ ಪೆಂಗ್ಯ, ನಮ್ ಸಕ್ಕರೆ ಹೊರಟೋದ್ರು ಕಣೋ, ಇನ್ಮೇಲೆ ಇವರೇ ಕಣೋ ನಮ್ಮಮ್ಮ, ಅವ್ರ ಬದಲಿಗೆ ಇವ್ರು ಇರ್ತಾರೆ, ಓಕೆನಾ ಅಂತ ಸೂರ್ಯ ಹೇಳ್ತಿರುವಾಗ, ಹೌದು ಮನೋಜ್, ಇನ್ಮೇಲೆ ನಮ್ಮನ್ನು ಬೇರೆ ಮಾಡೋದಕ್ಕೆ ಯಾರ ಕೈಲೂ ಆಗೋದೇ ಇಲ್ಲ, ಇವರೇ ಇನ್ಮೇಲೆ ಅತ್ತೆ ಅಂತ ರೋಹಿಣಿನೂ ಹೇಳ್ತಿರ್ತಾಳೆ. ಆಗ ಮನೋಜ ಪ್ರೀತಿಯಿಂದ ಹೆಂಗ್ಸ್ನ ಅಮ್ಮ ಅಂತ ಕರೀತಾನೆ. ಅಪ್ಪಯ್ಯ ನೋಡ್ದ ಅಪ್ಪಯ್ಯ ಮನೋಜನ ಒಪ್ಕೊಂಡ್ಬಿಟ್ಟ, ನೀನು ಒಪ್ಕೊಳಪ್ಪಯ್ಯ ಅಂತ ಸೂರ್ಯ ಹೇಳಿದಾಗ, ಸರಿ ಆಯ್ತು ಅಂತ ರಂಗನಾಥ್ ಅವ್ರ ತಲೆಲಾಡಿಸ್ತಾರೆ. ಆಗ ಮೀನಾ ಹೆಂಗ್ಸ್ನ ರಂಗನಾಥ್ ಅವ್ರ ಪಕ್ಕ ಕರ್ಕೊಂಡ್ಬಂದು ನಿಲ್ಲಿಸ್ತಾಳೆ. ನಂತರ ರಂಗನಾಥ್ ಮತ್ತೆ ಹೆಂಗ್ಸನ್ ಕರ್ಕೊಂಡು ಹೋಗಿ ಶಾಂತಿ ಫೋಟೋ ಮುಂದೆ ನಿಲ್ಲಿಸಿ ಇಬ್ಬರ ಕೈಲೂ ಹಾರ ಕೊಟ್ಟು ಮದ್ವೆ ಮಾಡಿಸ್ಬಿಡ್ತಾರೆ. ಈ ಕಡೆ ರಂಗನಾಥ್ ಅವ್ರ ತಾಳಿ ಕಟ್ತಿರ್ಬೇಕಾದ್ರೆ ಶಾಂತಿ ಗಾಬರಿಯಾಗಿ ರೀ ಕಟ್ಬೇಡ್ರಿ ಅಂತ ನಿದ್ದೆಲೆ ಕನ್ವರ್ಸ್ತಿರ್ತಾಳೆ. ಆಗ ರಂಗನಾಥ್ ಅವ್ರು ಎದ್ದು, ಏ ಶಾಂತಿ, ಏನೇ ಆಯ್ತು, ಕೆಟ್ಟ ಕನ್ಸ್ ಏನಾದ್ರು ಕಂಡಿಯೇನೆ ಅಂತ ಕೇಳಿದಾಗ ಶಾಂತಿ ಗಾಬರಿಯಿಂದ ಏನೂ ಇಲ್ಲ ಅಂತ ಹೇಳಿ, ಓ ಕನ್ಸ ಅಂತ ಸಮಾಧಾನ ಮಾಡ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.